ಗುರುದೇವ ಮಹಾದೇವ ಗುರುದೈವಾತ್ ಪರಮಸ್ತೆ ತಸ್ಮೈ ಶ್ರೀ ಗುರುವೇ ನಮಃ. ಪರಮಪೂಜ್ಯ ಲಿಂಗೈಕ್ಯ ಬಸವಲಿಂಗ ಮಹಾಸ್ವಾಮಿಗಳ ಕರ್ತೃಗದ್ದೆಗೆ ನತಮಸ್ತಕನಾಗಿ ಪರಮಪೂಜ್ಯ ಗುರುಗಳಾಗಿರುವಂಥ ಮೃತ್ಯುಂಜಯಗಳನ್ನು ಹೃದಯ ಕಮಲದಲ್ಲಿ ನೆನೆದುಕೊಂಡು ಪರಮ ತಪಸ್ಸುಗಳ ಅತಿಶಯಗಳನ್ನು ಸ್ಮರಣೆ ಮಾಡಿ ನಮ್ಮ ಶಿಕ್ಷಣ ಸಂಸ್ಥೆ ಪ್ರಾರಂಭವಾಗಿ ಇಂದಿಗೆ 32 ವರ್ಷಗಳನ್ನು ಕಂಡಿರುತ್ತದೆ. ನಮ್ಮ ಸಂಸ್ಥೆಯಲ್ಲಿ ಸುಮಾರು ಅನೇಕ 600 ವಿದ್ಯಾರ್ಥಿಗಳು ಅಭ್ಯಾಸವನ್ನು ಮಾಡುತ್ತಿದ್ದಾರೆ. ನಮ್ಮಲ್ಲಿ ಸುಮಾರು 25 ಶಿಕ್ಷಕರಾಗಿರುವಂಥವರು ಕೆಲಸವನ್ನು ನಿರ್ವಹಿಸುತ್ತಿದ್ದಾರೆ. ನಮ್ಮ ಸಂಸ್ಥೆ ಇಷ್ಟೊಂದು ಮುಂದುವರಿಯಲು ಕಾರಣ ನಮ್ಮ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳಿಗೂ, ಶಿಕ್ಷಕ ವೃಂದಕ್ಕೂ, ಶಿಕ್ಷಕರಿಗೂ, ಎಲ್ಲ ಪಾಲಕರಿಗೂ ಕೂಡ ನಾವು ಋಣಿಯಾಗಿರುತ್ತೇವೆ. ಈ ಕಾರ್ಯಕ್ರಮ ಎಲ್ಲ ಭಕ್ತರಿಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ವಿರಕ್ತ ಮಠದ ಸಂಭ್ರಮ ಮುಂದೆ ಹೀಗೆ ವಿಜೃಂಭಿಸಲಿ ಎಂದು ಆಶಿಸುವೆ. ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿ ತಮ್ಮ ಮಕ್ಕಳಾಗಿರುವಂಥವರಿಗೆ ಎಲ್ಲರೂ ಹರಿಸಿ ತಮ್ಮ ಮಕ್ಕಳು ವೈಭವಪೂರ್ವಕವಾಗಿ ಬೆಳೆದು ಹೆಮ್ಮರವಾಗಿ ನಮ್ಮ ಸಂಸ್ಥೆಯ ಹೆಸರನ್ನು ಅಲ್ಲದೆ ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿರುವಂಥ ಎಲ್ಲ ಶಿಕ್ಷಕ ವೃಂದಕ್ಕೂ ಹೆಸರನ್ನು ತರುವಂಥ ಕೆಲಸವನ್ನು ಮಾಡಿ ನಮ್ಮ ಸಂಸ್ಥೆಯನ್ನು ಉತ್ತೀರ್ಣಕ್ಕೆ ಬೆಳೆಸ್ತೀರಿ ಅಂತ ತಿಳ್ಕೊಂಡು ಹೇಳ್ತಾ 2 ಮಾತುಗಳನ್ನು ಪರಮಾತ್ಮನ ಪಾದಕ್ಕೆ ಅರ್ಪಣೆ ಮಾಡಿ. सहनावतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै ॐ शान्ति शान्ति शान्तिः. ಇದು ನಮ್ಮ ನಿಮ್ಮೆಲ್ಲರ ಹೆಮ್ಮೆ, ಗೌರವ, ಸಾಂಸ್ಕೃತಿಕ ಹಾಗೂ ಶೈಕ್ಷಣಿಕದ ಪ್ರತೀಕವಾಗಿರುವ ಜ್ಞಾನಜ್ಯೋತಿ ರಾಷ್ಟ್ರೀಯ ವಿದ್ಯಾಪೀಠ ಸಂಸ್ಥೆ ಮುಧೋಳ. असतो मा सद्गमय तमसो मा ज्योतिर्गमय. ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಹೆಮ್ಮೆಯನ್ನು ಸುತ್ತಲೂ ಸಾರುತ್ತಿರುವ ಅನ್ನದಾಸೋಹ, ಜ್ಞಾನ, ಅಕ್ಷರ ದಾಸೋಹದಂತಹ ಸಾಮಾಜಿಕ ಸೇವೆಗೆ ನಿರತವಾದ ಹೆಮ್ಮೆಯ ಮಠ ನಮ್ಮ ನಿಮ್ಮೆಲ್ಲರ ಶ್ರೀ ವಿರಕ್ತ ಮಠ ಗವಿಮಠ ಮುಧೋಳ್. असतो मा सद्गमय तमसो मा ज्योतिर्गमय मृत्योर्मा ಅಮೃತಂಗಮ. ಮುಧೋಳ ಸಂಸ್ಥಾನ ಕಾಲದಿಂದಲೂ ಸಮಾಜಕ್ಕೆ ತನ್ನದೇ ಆದ ಕೊಡುಗೆಗಳನ್ನು ನೀಡುತ್ತಾ ಬಂದಿರುವ ಈ ಮಠದ ಅಧೀನದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀ ಗುರು ಮೃತ್ಯುಂಜಯ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ ಹಾಗೂ ಶ್ರೀ ಅಕ್ಕ ಮಹಾದೇವಿ ಪ್ರೌಢಶಾಲೆ ಮತ್ತು ಶ್ರೀ ಮೃತ್ಯುಂಜಯ ಕೈಗಾರಿಕಾ ತರಬೇತಿ ಐಟಿಐ ಶಿಕ್ಷಣ ಸಂಸ್ಥೆಗಳಿಗೆ ಇಂದು 32ನೇಯ ವಾರ್ಷಿಕೋತ್ಸವದ ಸಂಭ್ರಮಾಚರಣೆ. ಇಂತಹ ಸುಂದರ ಸಮಾರಂಭದಲ್ಲಿ ನಮ್ಮ ವಿದ್ಯಾಸಂಸ್ಥೆಯ ಪರಿಚಯ ಮತ್ತು 2025-26ನೇ ಶೈಕ್ಷಣಿಕ ವರ್ಷದ ನಮ್ಮ ವಿದ್ಯಾಲಯದಲ್ಲಿ ನಡೆದ ಶೈಕ್ಷಣಿಕ ಹಾಗೂ ಇತರ ಚಟುವಟಿಕೆಗಳ ಮತ್ತು ಸಾಧನೆಯ ಶಿಖರದ ವರದಿಯನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸಲು ನಮಗೆ ಹೆಮ್ಮೆ ಅನ್ನಿಸುತ್ತದೆ. ವಾರ್ಷಿಕ ಕ್ರಿಯಾ ಯೋಜನೆಗೆ ಅನುಗುಣವಾಗಿ ಧ್ಯೇಯೋದ್ದೇಶಗಳನ್ನು ಈಡೇರಿಸಲು
ಕಳೆದ 3 ದಶಕಗಳಿಂದ ಆಡಳಿತ ಮಂಡಳಿಯ ಸರ್ವ ಸದಸ್ಯರ ಸಹಕಾರ ಹಾಗೂ ಶಿಕ್ಷಕರ ಸತತ ಪ್ರಯತ್ನದ ಪ್ರತೀಕವಾಗಿ ಇಂದು ನಮ್ಮ ಸಂಸ್ಥೆಯ ಎಲ್ಲಾ ವಿಭಾಗದಲ್ಲಿ ಮಕ್ಕಳ ಸಂಖ್ಯೆ ವರ್ಷದಿಂದ ವರ್ಷಕ್ಕೆ ಹೆಚ್ಚುತ್ತಾ ಸಾಗಿದೆ. ಪೂರ್ವ ಪ್ರಾಥಮಿಕ ವಿಭಾಗದಲ್ಲಿ 70 ವಿದ್ಯಾರ್ಥಿಗಳು, ಪ್ರಾಥಮಿಕ ವಿಭಾಗದಲ್ಲಿ 325 ವಿದ್ಯಾರ್ಥಿಗಳು, ಪ್ರೌಢ ವಿಭಾಗದಲ್ಲಿ 130 ವಿದ್ಯಾರ್ಥಿಗಳು ಮತ್ತು ಐಟಿಐ ವಿಭಾಗದಲ್ಲಿ 40 ವಿದ್ಯಾರ್ಥಿಗಳು, ಹೀಗೆ ಒಟ್ಟು ಸರಿಸುಮಾರು 600 ಮಕ್ಕಳು ಓದುತ್ತಿದ್ದಾರೆ. ಈ ಎಲ್ಲಾ ವಿದ್ಯಾರ್ಥಿಗಳು ಉತ್ತಮ ಸಂಸ್ಕೃತಿಯ ತಳಹದಿಯ ಮೇಲಿನ ಶಿಕ್ಷಣದೊಂದಿಗೆ ಸಾಧನೆಯ ಪರ್ವದ ಕಡೆಗೆ ಸಾಗುತ್ತಿರುವುದು ನಮ್ಮೆಲ್ಲರಿಗೆ ಹೆಮ್ಮೆಯ ಪ್ರತೀಕವಾಗಿದೆ. 2025-26ನೇ ಸಾಲಿನಲ್ಲಿ ನಮ್ಮ ಶಾಲೆಯಲ್ಲಿ ಜರುಗಿದಂತಹ ಕಾರ್ಯಕ್ರಮದ ಇತಿಹಾಸವನ್ನ ಸಾರುವಂತಹ ಶುಭ ದಿನ ಇದು. ದಿನಾಂಕ 29 ಮೇ 2025ರಂದು ಪ್ರಸಕ್ತ ವರ್ಷದ ಶಾಲಾ ಪ್ರಾರಂಭೋತ್ಸವಕ್ಕೆ ಅಡಿಪಾಯ ಹಾಕಲಾಯಿತು. ಅಂದು ಮುಖ್ಯೋಪಾಧ್ಯಾಯರು ಮತ್ತು ಎಲ್ಲಾ ಶಿಕ್ಷಕ ಬಳಗದವರು ಮಕ್ಕಳಿಗೆ ಹೂಗುಚ್ಛ ನೀಡಿ ಸಿಹಿ ಹಂಚುವುದರ ಮೂಲಕ ಶಾಲೆಯನ್ನು ಪ್ರಾರಂಭ ಮಾಡಲಾಯಿತು. ಜೂನ್ 5 ಮತ್ತು 21ನೇ ತಾರೀಖಿನಂದು ಹಸಿರೇ ಉಸಿರು ಎಂಬ ಧ್ಯೇಯವಾಕ್ಯದೊಂದಿಗೆ ವಿಶ್ವ ಪರಿಸರ ದಿನ ಮತ್ತು ಆರೋಗ್ಯವೇ ಭಾಗ್ಯ ಎಂಬಂತೆ ವಿಶ್ವ ಯೋಗ ದಿನ ಹಾಗೂ ಶಾಲಾ ಸಂಸತ್ತು ಚುನಾವಣೆಗಳನ್ನು ಆಚರಿಸಿ ರಚಿಸಲಾಯಿತು. ಜುಲೈ ತಿಂಗಳ ಪ್ರಾರಂಭದಲ್ಲಿ ಗುರುಪೂರ್ಣಿಮಾ ನಿಮಿತ್ತವಾಗಿ ನಮ್ಮ ಶಾಲೆಯ ಎಲ್ಕೆಜಿ ಮಕ್ಕಳಿಗೆ ಅಕ್ಷರಾಭ್ಯಾಸವನ್ನು ಮುಖ್ಯ ಗುರುಗಳಿಂದ ಮಾಡಿಸಲಾಯಿತು. ಜುಲೈ ತಿಂಗಳ ಅಂತ್ಯದಲ್ಲಿ ಮಕ್ಕಳಿಗೆ 1 ದಿನದ ವನಭೋಜನವನ್ನು ಹಮ್ಮಿಕೊಳ್ಳಲಾಯಿತು. ಅಲ್ಲಿ ವಿಜ್ಞಾನ ವಸ್ತು ಪ್ರದರ್ಶನವನ್ನು ತೋರಿಸಲಾಯಿತು. ಪ್ರೌಢ ವಿಭಾಗದ ಕ್ರೀಡಾಕೂಟದಲ್ಲಿ ಭವಾನಿ ಯಾದವ 100 ಮೀಟರ ಓಟದ ಸ್ಪರ್ಧೆಯಲ್ಲಿ ವಿಜೇತಳಾದಳು ಮತ್ತು ಪ್ರಾಥಮಿಕ ವಿಭಾಗದಲ್ಲಿ ಆಗಸ್ಟ್ ತಿಂಗಳ ಮೊದಲ ವಾರದಲ್ಲಿ ನಡೆದ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿಯಲ್ಲಿ ಭಾಗವಹಿಸಿ ಸಾಕಷ್ಟು ಪ್ರಶಸ್ತಿ ಬಹುಮಾನಗಳನ್ನು ತಮ್ಮ ಮುಡಿಗೇರಿಸಿಕೊಂಡ ಹೆಮ್ಮೆ ನಮ್ಮದು. ಒಂದನೇ ತರಗತಿಯಿಂದ 4ನೇ ತರಗತಿ ವಿಭಾಗದ ಛದ್ಮವೇಷದ ಸ್ಪರ್ಧೆಯಲ್ಲಿ ಶ್ರೀನಿಧಿ ಸದಾಶಿವ ಮಜ್ಜಗಿ ಎಂಬ ವಿದ್ಯಾರ್ಥಿನಿ ಬೇಲೂರಿನ ಶಿಲಾಬಾಲಿಕೆಯ ವೇಷ ಎಲ್ಲರ ಗಮನ ಸೆಳೆದು ಪ್ರಥಮ ಸ್ಥಾನವನ್ನು ಪಡೆದು ಶಾಲೆಯ ಕೀರ್ತಿ ಹೆಚ್ಚಿಸಿದಳು. ಅದೇ ರೀತಿ ಭಕ್ತಿಗೀತೆಯ ಸ್ಪರ್ಧೆಯಲ್ಲಿ ಮಹೇಶ್ವರಿ ಮಹಾಲಿಂಗಯ್ಯ ಸೈದಾಪುರ ಮಠ ಪ್ರಥಮ ಸ್ಥಾನ ಮತ್ತು ಧಾರ್ಮಿಕ ಪಠನದಲ್ಲಿ ಅಫ್ರಾ ಗುಡುಸಾಬ್ ಭಾಗವಾನ ಪ್ರಥಮ ಸ್ಥಾನವನ್ನು ಪಡೆದಿದ್ದಾರೆ. ಅದೇ ರೀತಿ 5ರಿಂದ 7ನೇ ತರಗತಿ ವಿಭಾಗದಲ್ಲಿ ವಂದನಾ ದಶರಥ ಸಿಂಗ್ ರಜಪೂತ್ ಕತೆ ಹೇಳುವ ಸ್ಪರ್ಧೆಯಲ್ಲಿ ಪ್ರಥಮ, ಅಕ್ಷತಾ ಕುಳಲಿ ಕವನ ಪದ್ಯವಾಚನದಲ್ಲಿ ಪ್ರಥಮ ಹಾಗೂ ನಿಖಿತಾ ಮಾನೆ ಕ್ಲೇ ಮಾಡೆಲಿಂಗ್ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನ ಪಡೆದಿದ್ದಾರೆ. ಸ್ವಾತಂತ್ರ್ಯ ದಿನಾಚರಣೆಯ ಪ್ರಯುಕ್ತ ತಾಲೂಕಾ ಆಡಳಿತದ ವತಿಯಿಂದ ಹಮ್ಮಿಕೊಂಡ ಸ್ಪರ್ಧೆಗಳಲ್ಲಿ ನಮ್ಮ ವಿದ್ಯಾರ್ಥಿಗಳು ಭಾಗವಹಿಸಿ ಸಾಮೂಹಿಕ ನೃತ್ಯದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದು ರನ್ನ ಮೈದಾನದಲ್ಲಿ ಆಗಸ್ಟ್ 15ರಂದು ನಮ್ಮ ಶಾಲೆಯ ಮಕ್ಕಳು ನೃತ್ಯ ಪ್ರದರ್ಶಿಸಿದ್ದು ನಮ್ಮ ಶಾಲೆಗೆ ಗೌರವ ತಂದುಕೊಟ್ಟಿದೆ. ಸೆಪ್ಟೆಂಬರ್ ತಿಂಗಳಲ್ಲಿ ಡಾಕ್ಟರ್ ರಾಧಾಕೃಷ್ಣನ್ ಅವರ ಜನ್ಮ ದಿನಾಚರಣೆಯಿಂದ ಶಿಕ್ಷಕರ ದಿನಾಚರಣೆಯನ್ನು ಆಚರಿಸಲಾಯಿತು. ನವೆಂಬರ್ ತಿಂಗಳಲ್ಲಿ ಕನ್ನಡ ರಾಜ್ಯೋತ್ಸವ ಮತ್ತು ಮಕ್ಕಳ ದಿನಾಚರಣೆಯನ್ನು ಮಕ್ಕಳಿಗೋಸ್ಕರ ವಿವಿಧ ಸ್ಪರ್ಧೆಗಳನ್ನು ಏರ್ಪಡಿಸಿ ಅತಿ ವಿಜೃಂಭಣೆಯಿಂದ ಆಚರಿಸಲಾಯಿತು.
ವಿದ್ಯಾರ್ಥಿಗಳ ಕಲಿಕಾ ಮೌಲ್ಯಮಾಪನ ಮಾಡಲು 4 ರೂಪನಾತ್ಮಕ ಪರೀಕ್ಷೆಗಳನ್ನು ನಡೆಸಿ ಪ್ರಥಮ, ದ್ವಿತೀಯ, ತೃತೀಯ ಬಂದ ವಿದ್ಯಾರ್ಥಿಗಳಿಗೆ ಬ್ಯಾಚ್ ಅನ್ನು ವಿತರಿಸುವುದರ ಮೂಲಕ ಅವರನ್ನು ಉತ್ತೇಜಿಸಲಾಯಿತು. ಮಕ್ಕಳ ಪ್ರಗತಿ ಹಾಗೂ ಕಲಿಕಾ ಸಾಮರ್ಥ್ಯ ಚರ್ಚಿಸಲು ಪಾಲಕರು ಮತ್ತು ಪೋಷಕರ ಸಭೆಗಳನ್ನು ಏರ್ಪಡಿಸಿ ವಿದ್ಯಾರ್ಥಿಗಳ ಏಳಿಗೆ ಹಾಗೂ ಮುಂದಿನ ರೂಪುರೇಷೆಗಳ ಬಗ್ಗೆ ಚರ್ಚೆ ಮಾಡಲಾಯಿತು. ಡಿಸೆಂಬರ್ ತಿಂಗಳಲ್ಲಿ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶೈಕ್ಷಣಿಕ ಪ್ರವಾಸವನ್ನು ಹಮ್ಮಿಕೊಂಡು ಪ್ರಾಥಮಿಕ ಶಾಲಾ ಮಕ್ಕಳಿಗೆ 1 ದಿನದ ಪ್ರವಾಸದಲ್ಲಿ ಬದಾಮಿ ಚಾಲುಕ್ಯರ ವಿವಿಧ ಪ್ರೇಕ್ಷಣೀಯ ಸ್ಥಳಗಳಿಗೆ ಭೇಟಿ ಕೊಟ್ಟು ಅವರ ವಾಸ್ತುಶಿಲ್ಪದ ಬಗ್ಗೆ ಮಕ್ಕಳಿಗೆ ವಿವರಿಸಲಾಯಿತು. ಎರಡು 2026ರ ಹೊಸ ವರ್ಷದ ಸಂಭ್ರಮವನ್ನು ವಿಭಿನ್ನ ರೀತಿಯಲ್ಲಿ ಆಚರಣೆ ಮಾಡಲಾಯಿತು. ಜನವರಿ ತಿಂಗಳಲ್ಲಿ ಕಳೆದು ಹೋಗ್ತಿರುವ ನಮ್ಮ ಹಳ್ಳಿಯ ಸೊಗಡನ್ನು ನಮ್ಮ ಶಾಲೆಯಲ್ಲಿ ಮರುಕಳಿಸುವಂತೆ ಮಾಡಿ ಎಲ್ಲಾ ಪಾಲಕರ ಗಮನ ಸೆಳೆಯುವಂತೆ ರೈತರ ಸುಗ್ಗಿಕಾಲ, ದನಗಳ ಹಬ್ಬ ಸಂಕ್ರಾಂತಿಯನ್ನ ಬಹಳ ಸಂತಸ ಸಡಗರದಿಂದ ಆಚರಿಸಲಾಯಿತು. ಸಂಕ್ರಾಂತಿ ಬಂತು ಮನಸ್ಸಲ್ಲಿ ಮನಸ್ಸು ಬಿತ್ತೋ ಎಳ್ಳು ಬೆಲ್ಲ ತೀರಾಯಿತು, ಕೊಟ್ಟು ತಗೋ ಮಾತಾಯಿತು, ಮುತ್ತಾಯಿತು ಮತ್ತಾಯಿತು, ಮೈಯಲ್ಲಿ ಏರುತ್ತಿದೆ ಮಮಧನ ಹಬ್ಬುಗಳು. ಅದೇ ರೀತಿ ಜನವರಿ 26ನೇ ಮತ್ತು 77ನೇ ಗಣರಾಜ್ಯೋತ್ಸವವನ್ನು ನಿಯಮಬದ್ಧವಾಗಿ ಆಚರಣೆ ಮಾಡಲಾಯಿತು. ಈ ಎಲ್ಲ ಶೈಕ್ಷಣಿಕ ಕಾರ್ಯಕ್ರಮಗಳು ಯಶಸ್ವಿಯಾಗಿ ನಡೆಯಲು ಸಹಕರಿಸಿದ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳಿಗೂ, ಸರ್ವ ಶಿಕ್ಷಕ ಸಿಬ್ಬಂದಿ ವರ್ಗಕ್ಕೂ, ಸಹೃದಯಿ ಪಾಲಕರಿಗೂ, ಪೋಷಕರಿಗೂ ಹಾಗೂ ಇವತ್ತಿನ ಈ ವಿರಕ್ತ ಮಠ ಸಂಭ್ರಮಕ್ಕೆ ಮುಖ್ಯ ಕಾರಣೀಭೂತರಾದ ಎಲ್ಲ ಮುದ್ದು ಮಕ್ಕಳಿಗೂ, ಕಾರ್ಯಕ್ರಮಕ್ಕೆ ಆಗಮಿಸಿದ ತಮ್ಮೆಲ್ಲರಿಗೂ ತುಂಬು ಹೃದಯದ ಅಭಿನಂದನೆಗಳನ್ನು ಅರ್ಪಿಸುತ್ತೇವೆ. ಧನ್ಯವಾದಗಳು.